ಯಾಕಮ್ಮ ಈಗಷ್ಟೇ ನೀನು ನನ್ನನ್ನ ಕೋಲಿಂದ ಹೊಡಿತೀನಿ ಅಂತ ಶಾರದಾ ಹತ್ರ ಹೇಳ್ತಿದ್ದೆ? ಶಾರದಾ ಮಹಾತಾಯಿ, ಇಂದು ತರಕಾರಿಗಳನ್ನು ತರುವುದು ಬೇಡವೇ? ಇಲ್ಲ ಇಲ್ಲ, ಬೇಡ, ತರುವುದು ಬೇಡ, ಏನೂ ತರುವುದು ಬೇಡ, ಎಲ್ಲಿಗೂ ಕಳಿಸುವುದಿಲ್ಲ. ನಾವಿಂದು ಮೊಸರನ್ನ ಮಾತ್ರ ಮಾಡುತ್ತೇವೆ, ಬೇರೆ ಏನೂ ಮಾಡುವುದಿಲ್ಲ, ನಿಮ್ಮನ್ನೆಲ್ಲೂ ಕಳಿಸುವುದಿಲ್ಲ. ಅಯ್ಯೋ, ನನ್ನನ್ನು ಯಾರಾದ್ರೂ ಸ್ವಲ್ಪ ನೋಡಿ. ಶಾರದಾ, ನನ್ ಲಂಗೋಟಿ ಎಲ್ಲ ಒದ್ದೆ ಆಯ್ತು. ಗುಂಡಪ್ಪ, ಓ ಗುಂಡಪ್ಪ, ನೀನಂತೂ ನನ್ನ ಪ್ರೀತಿಯ ಗೆಳೆಯ ಅಲ್ವಾ? ನಡಿ, ನಿನ್ನ ರಾಜ್ಯ ಪೂರ್ತಿ ಸುತ್ತಿಸ್ತೀನಿ ಬಾ. ಇಲ್ಲ ಇಲ್ಲ, ನಾನು ಓದ್ಕೋಬೇಕು, ಇಲ್ಲಾಂದ್ರೆ ನಿನ್ ಜೊತೆ ಬರ್ತಿದ್ದೆ. ಓದ್ಕೋಬೇಕಾ ನೀನು? ಹೌದು. ಸುಳ್ಳು ಹೇಳ್ತಿದ್ಯಾ? ಇಂದು ನಿಮ್ಮೆಲ್ಲರನ್ನು ಒಬ್ಬೊಬ್ಬರಿಂದಲೂ ಲೆಕ್ಕವನ್ನು ಚುಕ್ತ ಮಾಡುತ್ತೇನೆ. ಭಾವ, ಪ್ರಣಾಮಗಳು ಭಾವ. ನೀವು ಬಂದ್ಬಿಟ್ರ? ಗೋವಿಂದ, ನನ್ನ ಹತ್ರ ಬಾ, ಬಾ ಇಲ್ಲಿ, ಬಾರು. ಭಾವ, ಅದು ಭಾವ, ಒಂದೇ ಒಂದ್ ರಾತ್ರಿಲಿ ನಿಮ್ ಮುಗ್ರು ಇಷ್ಟೊಂದು ಬೆಳೆದಿದೆ ಹೇಗೆ? ಹೀಗೆಯೇ ನಾನು ಜೀವಂತವಾಗಿದ್ದಾಗ ಪ್ರಶ್ನೆಗಳನ್ನ ಕೇಳಿ ಕೇಳಿ ನನ್ನ ತಲೆಯನ್ನು ಕೆಡಿಸುತ್ತಿದ್ದೆ. ಈಗ ಮೊದಲು ನಾನು ನಿನಗೆ ಪಾಠವನ್ನು ಕಲಿಸುತ್ತೇನೆ. ಬೇಡ ಬೇಡ. ಪ್ರೇತರಾಮ, ಈ ಮೂವರ ಮೇಲೆ ಕರುಣೆ ತೋರಿಸಬೇಡ. ಅವಶ್ಯವಾಗಿ ಪ್ರೇತ ಬಂಧು. ಅಯ್ಯೋ, ಅಪ್ಪ ಅಂತೂ ನಿಜವಾಗ್ಲೂ ಪ್ರೇತ ಆಗೋಗಿದ್ದಾರೆ. ಅವ್ರ ಜೊತೆಗೆ ಅವ್ರ ಜುಟ್ಟು ಬಂದು ಕೂಡ ಪ್ರೇತ ಆಗೋಗಿದೆ. ಗುರುಗಳೇ, ನಿಮ್ಮ ತಂಗಿ ಇಲ್ಲಿಲ್ಲ. ಏನಾಯ್ತು? ಮಾತು ಬರ್ತಿಲ್ವಾ? ನಾನು ಪ್ರೇತ ಹೇಗಾದೆ ಎಂದು ಕೇಳಲು ಹೊರಟಿರುವಿರೇ? ನನಗೆ ತುಂಬಾ ತೊಂದರೆ ನೀಡಿದ್ದೀರಿ ಗುರುಗಳೇ, ತುಂಬಾ ತೊಂದರೆ ನೀಡಿದ್ದೀರಿ. ವರ್ಣಮಾಲೆಯ ಪ್ರಕಾರ ಹೇಳಿ ಗುರುಗಳೇ. ಹೂ ಹೇಳಿ, ಹೂ ಹೇಳಿ, ಹೂ ಹೇಳಿ. ಕ್ಷಮಿಸಿ, ಕ್ಷಮಿಸಿ, ಕ್ಷಮಿಸಿ. ಮೊದಲು ಮಾತು ಕೊಡಿ. ರಾಮನಿಗೆ ಎಂದೂ ಕಾಟ ಕೊಡುವುದಿಲ್ಲವೆಂದು. ಹೇಗೆ ಕಾಟ ಕೊಡ್ಲಿ? ಪ್ರೇತರಾಮ, ನೀವತ್ತು ಸತ್ತು ಹೋಗಿದ್ದೀರಾ, ಹೋಗ್ಬಿಟ್ಟಿದ್ದೀರಾ. ಹೌದೇ? ಹೋಗ್ಬಿಟ್ಟಿದ್ದೀನಾ? ಇರಿ, ಈಗಲೇ ಬರುತ್ತೇನೆ. ನಾನು ಮಾತು ಕೊಡ್ತೀನಿ. ಮಾತು ಕೊಡಿ. ರಾಮನ ವಿರುದ್ಧ ಎಂದೂ ಷಡ್ಯಂತ್ರ ಮಾಡುವುದಿಲ್ಲವೆಂದು. ಮಾತು ಕೊಡ್ತೀನಿ. ಮಾತು ಕೊಡಿ. ಆಸ್ಥಾನದಲ್ಲಿ ರಾಮನಿಗೆ ಎಲ್ಲರ ಎದುರು ಹೀಯಾಳಿಸುವುದಿಲ್ಲವೆಂದು. ಮಾತು ಕೊಡುತ್ತೇವೆ. ನೀನಲ್ಲ, ಗುರುಗಳು ಮಾತು ನೀಡುವರು. ನಾವು ಮಾತು ಕೊಡ್ತೀವಿ. ಮಾತು ಕೊಡಿ. ನಾನಿಲ್ಲದಿರುವಾಗ ನನ್ನ ಹಿಂದೆ ಏನು ಮಾತನಾಡುವುದಿಲ್ಲ. ಕೊಡ್ತೀವಿ. ಮಾತು ಕೊಡಿ. ಮಾತು ಕೊಡ್ತೀವಿ. ನಾನು ಏನು ಹೇಳೇ ಇಲ್ಲ. ಏನಾದ್ರೂ ಹೇಳಿ, ಪರವಾಗಿಲ್ಲ, ಅದಕ್ಕೆಲ್ಲ ಮಾತು ಕೊಡ್ತೀವಿ. ಸರಿ, ಹಾಗಾದ್ರೆ ಇಲ್ಲಿಂದ ಹೊರಡಿ. ಯಾರು ನೀನು? ಮಹಾರಾಜರೇ, ನಾನು ಪಂಡಿತ ರಾಮಕೃಷ್ಣ. ಪಂಡಿತ ರಾಮಕೃಷ್ಣ? ಬ್ರಹ್ಮ ರಾಕ್ಷಸ? ತಾವೇ ಒಪ್ಪಿಕೊಳ್ಳುತ್ತಿದ್ದಾರೆ ಅವರು ಬ್ರಹ್ಮ ರಾಕ್ಷಸರೆಂದು. ಅಯ್ಯೋ, ನಾನಂತೂ ಮಹಾರಾಜರೇ, ಅವರ ಉಗುರನ್ನು ನೋಡಿ, ಇವನು ನಿಜವಾಗಿಯೂ ಬ್ರಹ್ಮ ರಾಕ್ಷಸನೇ. ಮಹಾರಾಜರೇ, ಕಣ್ಣಿನ ಕೆಳಗೆ ಕಪ್ಪು ಕಲೆಯೂ ಇದೆ, ಸಂಪೂರ್ಣ ಶರೀರ ಬಿಳಿಯಾಗಿದೆ. ಮಹಾರಾಜರೇ, ಮಹಾರಾಣಿ ತಿರುಮಲಾಂಬರವರು ಬ್ರಹ್ಮ ರಾಕ್ಷಸನ ವರ್ಣನೆ ಮಾಡಿದ ಹಾಗೆ ಇವನು ಕಾಣಿಸುತ್ತಿದ್ದಾನೆ. ನಮ್ಮ ಖಡ್ಗವೆಲ್ಲಿ? ಬೇಗ ತನ್ನಿ. ತೆಗೆದುಕೊಳ್ಳಿ ಮಹಾರಾಜರೇ. ಎಚ್ಚರ! ಮಹಾರಾಜರೇ, ಖಡ್ಗ ಎಸೇರಿ. ಖಡ್ಗವನ್ನು ಎಸೇರಿ. ಎಸೆದವು. ಇದನ್ನು ತೆಗೆದುಕೊಳ್ಳಿ ಮಹಾರಾಜರೇ. ಚೊಂಬು ನಿಮಗೆ ನೆನಪಿದೆಯಲ್ಲವೇ? ಪಿಶಾಚಿ ಪ್ರಳಯನಾಥನನ್ನು ನಾವು ಇದೇ ಚೊಂಬಿನಿಂದ ಹೊಡೆದು ಸಾಯಿಸಿದ್ದೆವು. ನೀವು ಕೂಡ ಈ ಬ್ರಹ್ಮ ರಾಕ್ಷಸನನ್ನು ಇದರಿಂದಲೇ ಹೊಡೆಯಿರಿ.
ಮಹಾರಾಜರೇ, ಎಸೆಯಿರಿ. ಹಾ, ತೆಗೆದುಕೊಳ್ಳಿ, ನಮ್ಮ ವೀಣೆಯನ್ನು ತೆಗೆದುಕೊಳ್ಳಿ. ಮಹಾರಾಜರೇ, ನಮ್ಮ ಈ ವೀಣೆಯ ಪ್ರಹಾರದಿಂದ ಪಿಶಾಚಿ ಪ್ರಳಯನಾಥನ ಮೃತ್ಯುವಾಗಿತ್ತು. ನೀವು ಇದೇ ವೀಣೆಯಿಂದ ಈ ಬ್ರಹ್ಮ ರಾಕ್ಷಸನ ವಧೆ ಮಾಡಿ. ತೆಗೆದುಕೊಳ್ಳಿ ವೀಣೆ. ಇಲ್ಲ ಮಹಾರಾಜರೇ, ನೀವು ನಮ್ಮ ಚೊಂಬಿನಿಂದ ಪ್ರಹಾರ ಮಾಡಿ. ಬೇಡ ಮಹಾರಾಜರೇ, ನಮ್ಮ ವೀಣೆಯಿಂದ ಪ್ರಹಾರ ಮಾಡಿ. ನಮ್ಮ ಚೊಂಬಿನಿಂದ ಪ್ರಹಾರ ಮಾಡಿ ಮಹಾರಾಜರೇ. ಮಹಾರಾಜರೇ, ನಮ್ಮ ವೀಣೆ. ಶಾಂತಿ. ಶಾಂತರಾಗಿ. ಇದನ್ನು ತೆಗೆದುಕೊಳ್ಳಿ ನಿಮ್ಮ ಖಡ್ಗ. ದೂರವಿರು. ದೂರವಿರು. ಪ್ರಣಾಮ ಮಹಾರಾಜರೇ. ಮಹಾರಾಜರೇ, ನಾವು ನಿಮಗೆ ಏನು ಹೇಳಲು ಬಯಸುತ್ತೇವೆ ಎಂದರೆ... ಪ್ರಣಾಮಗಳು ಮಂತ್ರಿಗಳೇ. ಪ್ರಣಾಮಗಳು ಪಂಡಿತ ರಾಮಕೃಷ್ಣರೇ. ಆದರೆ ನಿಮಗೇನಾಗಿದೆ? ಅದು ಮಂತ್ರಿಗಳೇ, ಇವರು ಪಂಡಿತ ರಾಮಕೃಷ್ಣರಲ್ಲ, ಇದು ದೊಡ್ಡ ಬ್ರಹ್ಮ ರಾಕ್ಷಸ. ಪಂಡಿತ ರಾಮಕೃಷ್ಣರು ಬ್ರಹ್ಮ ರಾಕ್ಷಸರೇ? ಅಯ್ಯೋ, ನಾನು ಬ್ರಹ್ಮ ರಾಕ್ಷಸನಲ್ಲ. ಮಹಾರಾಜರೇ, ನಾವೆಲ್ಲರೂ ಮಂತ್ರಿಗಳ ಹಿಂದೆ ಬಚ್ಚಿಟ್ಟುಕೊಳ್ಳೋಣ. ಅಲ್ಲಿಂದ ನಾವು ಬ್ರಹ್ಮ ರಾಕ್ಷಸರಿಗೆ ಕಾಣುವುದಿಲ್ಲ. ಇಲ್ಲ 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 ಇಲ್ಲ, ನಾವು ಇಲ್ಲವೇ ಇಲ್ಲ. ನಾವು ಮಚಲಿಪಟ್ಟಣದಲ್ಲಿದ್ದೇವೆ. ಮಹಾಮಂತ್ರಿಗಳೇ, ನೀವು ಮಚಲಿಪಟ್ಟಣಕ್ಕೆ ಯಾವಾಗ ಹೋದಿರಿ? ಈಗಲೇ. ಮಹಾಮಂತ್ರಿಗಳೇ. ಮಹಾಮಂತ್ರಿಗಳು? ಈಗಂತೂ ಕೇವಲ ಒಂದೇ ದಾರಿ ಉಳಿದಿರುವುದು. ಪಂಡಿತ ರಾಮಕೃಷ್ಣರ ತಾಯಿಯನ್ನು ಕರೆಸಿರಿ. ಇಲ್ಲ 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 ಮಹಾರಾಜರೇ, ಅಮ್ಮನನ್ನು ಬೇಡ. ನಾನು ಒಳ್ಳೆಯ ಸಮಯವನ್ನು ನೋಡಿಕೊಂಡು ಬರುತ್ತೇನೆ. ಇಲ್ಲಿ ನಿಮ್ಮ ಖಡ್ಗ. ಅಮ್ಮನನ್ನು ಕರೆಯಬೇಡಿ. ಪ್ರಣಾಮ ಮಹಾರಾಜರೇ, ನಾನು ಮತ್ತೆ ಬರುತ್ತೇನೆ. ನಿಲ್ಲಿ ಪಂಡಿತ ರಾಮಕೃಷ್ಣರೇ. ಹಾ, ನಮಗೆ ತಿಳಿಯಿತು ನೀವು ಪಂಡಿತ ರಾಮಕೃಷ್ಣರೇ ಎಂದು. ನೀವು ಬ್ರಹ್ಮ ರಾಕ್ಷಸರಲ್ಲ. ತಾಯಿ ಎಂದ ಕೂಡಲೇ ಇಷ್ಟು ಹೆದರಲು ರಾಮಕೃಷ್ಣರಿಂದ ಮಾತ್ರ ಸಾಧ್ಯ. ಹೌದು. ಹಾ, ಪ್ರಣಾಮಗಳು ಮಹಾರಾಜರೇ. ಇದು ನಕಲಿ ಉಗುರುಗಳು. ಇಲ್ಲಿ ನೋಡಿ. ಎಲ್ಲವೂ ನಕಲಿಯೇ. ಪಂಡಿತ ರಾಮಕೃಷ್ಣರೇ, ಈ ನಾಟಕದ ಅಗತ್ಯವೇನಿತ್ತು? ಏನಾದರೂ ಅನರ್ಥವಾಗಿದ್ದರೆ? ನಿಮಗೂ ತಿಳಿದಿದೆ ನಮ್ಮ ಒಂದು ಪ್ರಹಾರ ನಮ್ಮ ಶತ್ರುವನ್ನು ಕೊಲ್ಲಲು ಸಾಧ್ಯ ಎಂದು. ಇನ್ನು ನಾವೇನಾದರೂ ನಿಮ್ಮ ಮೇಲೆ ಪ್ರಹಾರ ಮಾಡಿದ್ದರೆ... ಹೌದು ಮಹಾರಾಜರೇ, ನನ್ನನ್ನು ಕ್ಷಮಿಸಿ. ಎಲ್ಲವನ್ನೂ ಹೇಳುತ್ತೇನೆ. ಒಮ್ಮೆ ಮಂತ್ರಿಗಳೇ, ನೀವೀಗ ಬರಬಹುದು. ಆದರೆ ಮಹಾಮಂತ್ರಿಗಳಂತೂ... ಮಹಾರಾಜರೇ, ನಾವು ಎಲ್ಲವನ್ನೂ ಕೇಳಿದೆವು. ಮಚಲಿಪಟ್ಟಣದ ಕೆಲಸವನ್ನು ನಂತರವೂ ಮಾಡಬಹುದು. ಭಲೆ ಪಂಡಿತ ರಾಮಕೃಷ್ಣರೇ. ನಮಗೂ ತಿಳಿಯುತ್ತಿದೆ. ಮಂತ್ರಿಗಳೇ, ನಾನು ಹಿಂದಿರುಗಿ ಬಂದಿರುವುದು ಯಾರಿಗೂ ತಿಳಿಯಬಾರದು. ವಿಜಯನಗರದವರಿಗೆ ನಾನು ಈಗಲೂ ಕಾಣೆಯಾಗಿದ್ದೇನೆ ಎಂದೇ ಇರಲಿ. ಆದರೆ ಪಂಡಿತ ರಾಮಕೃಷ್ಣರೇ, ಇದು ಎಲ್ಲಿಯವರೆಗೂ? ಹಾಗೆಯೇ ಈ ವಿಷಯವನ್ನು ಬಹಳ ದಿನಗಳ ಕಾಲ ರಹಸ್ಯವಾಗಿಡಲು ಸಾಧ್ಯವೇ ಇಲ್ಲ ಮಹಾರಾಜರೇ. ನೀವು ನನಗೆ ಕೇವಲ 2 ದಿನಗಳ ಕಾಲ ಅವಕಾಶ ನೀಡಿ. 2 ದಿನಗಳಲ್ಲಿ ಅಂಥದ್ದೇನಾಗುವುದು? ನಿಮಗೆ ತಿಳಿದು ಬರುವುದು ಮಹಾರಾಜರೇ. 2 ದಿನಗಳ ಕಾಲ ನಿರೀಕ್ಷೆ ಮಾಡಿ. ಅಯ್ಯೋ, ನಮ್ಮನ್ನು ಬಿಡಿ, ನಮ್ಮನ್ನು ಒಳಗೆ ಬಿಡಿ. ನಾವು ಮಹಾರಾಜರನ್ನು ನೋಡಲೇಬೇಕು. ಬಿಡಿ ನಮ್ಮನ್ನು ಒಳಗೆ ಬಿಡಿ ಸ್ವಾಮಿ. ದಯಮಾಡಿ, ನಾವು ನಿಮ್ಮನ್ನು ಕೈ ಮುಗಿಯುತ್ತಿದ್ದೇವೆ. ಒಳಗೆ ಬಿಡಿ ನಮ್ಮನ್ನು. ನಾವು ಮಹಾರಾಜರನ್ನು ಈಗ ನೋಡಲೇಬೇಕಿದೆ. ನಮ್ಮ ಪರಿಸ್ಥಿತಿ ಅನಿವಾರ್ಯವಾಗಿದೆ. ದಯಮಾಡಿ ಮಹಾರಾಜರು. ರಾಜ ತುಳುವಂಶ ಶಿರೋಮಣಿ ಮಹಾರಾಜರು ಕೃಷ್ಣದೇವರಾಯರು ಆಗಮಿಸಿದ್ದಾರೆ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಮಹಾರಾಜರೇ, ನಮ್ಮನ್ನು ರಕ್ಷಿಸಿ. ವಿಜಯನಗರದ ಮೇಲೆ ಬಂದಿರುವ ಈ ಸಂಕಟದಿಂದ ನಮ್ಮನ್ನು ಕಾಪಾಡಿ ಮಹಾರಾಜರೇ. ನೀವೆಲ್ಲರೂ ಶಾಂತರಾಗಿರಿ. ನಿಮ್ಮ ಆತಂಕವನ್ನು ನಾವು ಖಂಡಿತ ದೂರ ಮಾಡುವೆವು. ಎಲ್ಲರೂ ದಾರಿ ಬಿಡಿ. ನಮ್ಮ ಗುರುಗಳು ಬರುತ್ತಿದ್ದಾರೆ. ತಾತಾಚಾರ್ಯರು ಬರುತ್ತಿದ್ದಾರೆ. ಪ್ರಣಾಮಗಳು. ಗುರುಗಳೇ, ನೀವು ಆರೋಗ್ಯ ತಾನೇ? ಪ್ರಣಾಮಗಳು ಮಹಾರಾಜರೇ. ನಮಗೇನಾಗಿದೆ ಮಹಾರಾಜರೇ? ನಾವು ಚೆನ್ನಾಗಿದ್ದೀವಿ. ತುಂಬಾ ಚೆನ್ನಾಗಿದ್ದೀವಿ ಮಹಾರಾಜರೇ. ತುಂಬಾ ಚೆನ್ನಾಗಿದ್ದೀವಿ. ಅದು ಮಹಾರಾಜರೇ, ಅದೇನಂದ್ರೆ ನಮ್ ಗುರುಗಳು ಪಂಡಿತ ರಾಮಕೃಷ್ಣನ ಪ್ರೇತನ ನೋಡಿ ತುಂಬಾ ಭಯಭೀತರಾಗಿದ್ದಾರೆ ಮಹಾರಾಜರೇ.
ಹಾಗೂ ನಂತರ ಗುರುಮಾತೆಯವರ ಪ್ರೇತವನ್ನು ನೋಡಿ ನಮ್ಮ ಗುರುಗಳು ಮೂರ್ಛೆ ಹೋದರು. ಹಾಗಾಗಿ ನಾವು ಅವರನ್ನು ಇಲ್ಲಿಗೆ ಕರೆತಂದವು. ಮೂರ್ಖರೇ, ಬಾಯಿ ಮುಚ್ಕೊಂಡಿರಿ. ನಡಿ ಬಾಬಾ, ಯಾವಾಗ್ಲೂ ಬೈತಾರೆ. ಮಹಾರಾಜರೇ, ಅದು ಏನಾಯ್ತು ಅಂದ್ರೆ ಕೆಲವೇ ಸಮಯದ ಮುಂಚೆ ಪ್ರಳಯನಾಥನ ಪಿಶಾಚಿಯ ಅನುಚರರು ನನ್ನ ಮೇಲೆ ಆಕ್ರಮಣ ಮಾಡಿದರು ಮಹಾರಾಜರೇ. ನಮ್ಮ ಮನೆಯಲ್ಲಿ ವರ್ಣಮಾಲ ರೂಪದಲ್ಲಿ ಹಾಗೂ ಪಂಡಿತ ರಾಮಕೃಷ್ಣನ ಮನೆಯಲ್ಲಿ ಪ್ರೇತರಾಮನ ರೂಪದಲ್ಲಿ ಪ್ರಳಯನಾಥನ ಪಿಶಾಚಿಯ ಅನುಚರರು ನನ್ನ ಮೇಲೆ ಆಕ್ರಮಣ ಮಾಡಿದರು ಮಹಾರಾಜರೇ. ಗುರುಗಳೇ, ನಿಮ್ಮನ್ನು ನೋಡುತ್ತಿದ್ದರೆ ಆಶ್ಚರ್ಯವಾಗುತ್ತಿದೆ. ಅಂದರೆ ಆ ದೇವರ ದಯದಿಂದ ನೀವು ಸೌಖ್ಯವಾಗಿದ್ದೀರಿ. ಹಾ, ಮಹಾರಾಜರು ನಾವು ಆ ಪ್ರೇತಗಳಿಗೆ ಎಂತಹ ದುರ್ದಶಿ ತಂದೆವು ಎಂದರೆ ಸದಾ ಕಾಲ ನೆನಪಿಟ್ಟುಕೊಳ್ಳಬೇಕು. ಹಾಗೆ ನೋಡ್ತಾ ಇದೆಯಲ್ಲ ಮುದುಕ ಹೇಗೆ ಅಸತ್ಯದ ಮೇಲೆ ಅಸತ್ಯ, ಅಸತ್ಯದ ಮೇಲೆ ಅಸತ್ಯ ಹೇಳ್ತಾ ಇದ್ದಾನೆ. ರಾಜಗುರು ತಾತಾಚಾರ್ಯರಿಗೆ ಜಯವಾಗಲಿ, 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 ರಾಜಗುರು ತಾತಾಚಾರ್ಯರಿಗೆ ಜಯವಾಗಲಿ. ಮಹಾರಾಜರೇ, ಸಂಕಟ ಪ್ರಬಲವಾಗಿದೆ, ಸಮಯ ಕಡಿಮೆ ಇದೆ. ಆದರೆ ಈ ಸಮಸ್ಯೆಗೆ ನಮ್ಮ ಬಳಿ ಪರಿಹಾರ ಇದೆ ಮಹಾರಾಜರೇ. ಪಿಶಾಚಿ ನಿವಾರಣ ಮಹಾಯಜ್ಞ. ಪ್ರಳಯನಾಥ ಪಿಶಾಚಿಗಳ ಅನುಚರರಿಂದ ಈ ವಿಜಯನಗರವನ್ನು ಸಂರಕ್ಷಿಸಲು ಈ ಯಜ್ಞವನ್ನು ಎಷ್ಟು ಶೀಘ್ರವಾಗಿ ಆರಂಭಿಸಲು ಸಾಧ್ಯವೋ ಅಷ್ಟು ಶೀಘ್ರವಾಗಿ ಆರಂಭಿಸಬೇಕು ಮಹಾರಾಜರೇ. ಗುರುಗಳೇ, ಅದರ ಅವಶ್ಯಕತೆ ಏನೂ ಇಲ್ಲ. ಅವಶ್ಯಕತೆ ಇದೆ ಮಹಾರಾಜರೇ, ಅತ್ಯಂತ ಅವಶ್ಯಕತೆ ಇದೆ. ನೋಡಿ ಮಹಾರಾಜರೇ, ವಿಜಯನಗರದ ಪ್ರಜೆಗಳು ಎಷ್ಟೊಂದು ಭಯಭೀತರಾಗಿದ್ದಾರೆ. ವಿಜಯನಗರದ ವಾಸಿಗಳೇ, ಚಿಂತಿತರಾಗಬೇಡಿ. ನಾನು ಇರುವವರೆಗೂ ನಿಮಗೆ ಯಾವುದೇ ತೊಂದರೆ ಆಗಲು ನಾನು ಬಿಡುವುದಿಲ್ಲ. ಜಯವಾಗಲಿ, 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 ಜಯವಾಗಲಿ. ಬಾಬಾ ಕಾಲಭೈರವರಿಗೆ, ಬಾಬಾ ಕಾಲಭೈರವರಿಗೆ, ಬಾಬಾ ಕಾಲಭೈರವರಿಗೆ, ಬಾಬಾ ಕಾಲಭೈರವರಿಗೆ, ಬಾಬಾ ಕಾಲಭೈರವರಿಗೆ, ಜಯವಾಗಲಿ, ಕಾಲಭೈರವರಿಗೆ, ಜಯವಾಗಲಿ, ಬಾಬಾ ಕಾಲಭೈರವರಿಗೆ, ಜಯವಾಗಲಿ, ಬಾಬಾ ಕಾಲಭೈರವರಿಗೆ, ಬಾಬಾ ಕಾಲಭೈರವರಿಗೆ, ಜಯವಾಗಲಿ. ಪ್ರಣಾಮಗಳು ಮಹಾರಾಜರೇ. ಪ್ರಣಾಮಗಳು ಕಾಲಭೈರವರೇ. ನಿಮ್ಮನ್ನೇ ನಾವು ಪ್ರತೀಕ್ಷಿಸುತ್ತಿದ್ದೆವು. ಏಕೆ ಮಹಾರಾಜರೇ? ನೀವೇ ಹೇಳಿದ್ದಿರಲ್ಲ, ನೀವು ಹಿಂದಿರುಗಿ ಬರುವಿರಿ ಎಂದು. ಹೌದು ಮಹಾರಾಜರೇ, ನಾವು ನಮ್ಮ ಕಳೆದುಕೊಂಡ ಶಕ್ತಿಯನ್ನು ಮರಳಿ ಪಡೆಯಲು ಸಾಧನೆ ಮಾಡುತ್ತಿದ್ದೆವು. ಸಾಧನೆ ಮಾಡುತ್ತಿದ್ದೇನಂತೆ. ಆದರೆ ಪ್ರಳಯನಾಥನ ಕಾರಣ ವಿಜಯನಗರದಲ್ಲಿ ಆಗುತ್ತಿರುವ ಅಲ್ಲೋಲ ಕಲ್ಲೋಲದಿಂದ ನಾವು ಇಲ್ಲಿಗೆ ಬರಬೇಕಾಯಿತು. ನಿಮಗೇನಾದರೂ ಪಂಡಿತ ರಾಮಕೃಷ್ಣರ ಬಗ್ಗೆ ತಿಳಿಯಿತೆ? ಹೌದು ಮಹಾರಾಜರೇ, ನಮಗೆ ಪಂಡಿತ ರಾಮಕೃಷ್ಣರ ಬಗ್ಗೆ ತಿಳಿದು ಬಂದಿದೆ. ಮಹಾರಾಜರೇ, ಬಹಳ ದುಃಖದಿಂದ ಹೇಳಬೇಕಾಗಿದೆ, ನಮ್ಮ ಪಂಡಿತ ರಾಮಕೃಷ್ಣರು ಇನ್ನು ನಮ್ಮೊಂದಿಗಿಲ್ಲ. ಏನು? ಅವರು ಸ್ವರ್ಗವಾಸಿಯಾಗಿದ್ದಾರೆ. ಪಂಡಿತ ರಾಮಕೃಷ್ಣ ಇನ್ನಿಲ್ಲವೇ? ಅವರ ಶವವು ಗುಹೆಯ ಪಕ್ಕದಲ್ಲಿರುವ ಗಿಡಗಳ ಪೊದೆಯಲ್ಲಿ ಸಿಕ್ಕಿದೆ. ಅಯ್ಯೋ ದೇವರೇ. ನೀವು ಹೇಳುತ್ತಿರುವುದು ಸತ್ಯವೇ? ಹೌದು ಮಹಾರಾಜರೇ, ನಾವು ಅಸತ್ಯವನ್ನೇಕೆ ಹೇಳುತ್ತೇವೆ? ನೀವು ಅಸತ್ಯ ಹೇಳುತ್ತಿರುವಿರಿ ಎಂದು ನಾವೆಲ್ಲಿ ಹೇಳಿದೆವು? ನಿಮ್ಮ ಮಾತು ಸತ್ಯವೇ? ಕಾಲಭೈರವರೇ, ಪ್ರಳಯನಾಥರ ಪಿಶಾಚಿಯಿಂದ ಮುಕ್ತಿ ಪಡೆಯಲು ನೀವು ಇನ್ನೊಂದು ಅನುಷ್ಠಾನವನ್ನು ಮಾಡಬೇಕು. ಇದು ನಿಮಗೆ ಹೇಗೆ ತಿಳಿಯಿತು? ಇದರಲ್ಲಿ ತಿಳಿಯುವಂಥದ್ದೇನಿದೆ? ಈ ಮೊದಲು ನೀವೊಂದು ಅನುಷ್ಠಾನವನ್ನು ಮಾಡಿದ್ದೀರಿ ಪಂಡಿತ ರಾಮಕೃಷ್ಣರೊಂದಿಗೆ, ಆದರೆ ಅದು ಸಫಲವಾಗಲಿಲ್ಲ. ಅದರ ಅರ್ಥವೆಂದರೆ ನೀವು ಮತ್ತೊಮ್ಮೆ ಅನುಷ್ಠಾನ ಮಾಡಬೇಕು ಎಂದು. ಹೌದು ಮಹಾರಾಜರೇ, ಇನ್ನೊಂದು ಅನುಷ್ಠಾನವನ್ನು ಮಾಡಲೇಬೇಕು. ಹಾಗೂ ಅದಕ್ಕಾಗಿ ನಿಮಗೆ ಸಾಕಷ್ಟು ಹಣ ಬೇಕು ಅಲ್ಲವೇ? ಹಣ ಬೇಕಾಗಿಲ್ಲ ಮಹಾರಾಜರೇ, ನಮಗೆ ಕೇವಲ ಸಾಮಗ್ರಿಗಳು ಬೇಕು. ಹೇಗೆ ನೀವು ಮುಂಚೆ ಮಾಡಿದ ಅನುಷ್ಠಾನಕ್ಕೆ ಸಾಮಗ್ರಿಗಳನ್ನು ಕೊಟ್ಟಿದ್ದರೋ ಹಾಗೆ ಅವಶ್ಯವಾಗಿ ಆಗಲಿ ಬಾಬಾ ಕಾಲಭೈರವರೇ. ಈ ಬಾರಿ ನಮ್ಮ ಸೈನಿಕರು 30 ಗಜ ಉದ್ದ ಹಾಗೂ 5 ಗಜ ಅಗಲದ ಆಲದ ಮರವನ್ನು ಕಂಡು ಹಿಡಿದಿದ್ದಾರೆ. ಮತ್ತೆ ಅದರ ಕೊಂಬೆಗಳನ್ನು ನಿಮಗೆ ನೀಡಲಾಗುವುದು. ಮಹಾರಾಜರೇ, ನಮ್ಮ ಪ್ರಕಾರ ಅನುಷ್ಠಾನದ ಯಾವ ಅವಶ್ಯಕತೆಯೂ ಇರುವುದಿಲ್ಲ. ನಮ್ಮ ಪಿಶಾಚ ನಿವಾರಣ ಮಹಾಯಜ್ಞ. ಗುರುಗಳೇ, ಪಿಶಾಚಿ ಪ್ರಳಯನಾಥನಿಗೆ ಯಾವ ಯಜ್ಞವೂ ಪರಿಣಾಮ ಬೀರುವುದಿಲ್ಲ.
ಅದು ನಮ್ಮ ಅನುಷ್ಠಾನದಿಂದ ಮಾತ್ರವೇ ನಿಯಂತ್ರಣಕ್ಕೆ ಬರುತ್ತದೆ. ನಿಮ್ಮ ಅನುಷ್ಠಾನ ಒಂದು ಬಾರಿ ವಿಫಲವಾಗಿದೆ. ಅದಕ್ಕೆ ಕಾರಣ ಪಂಡಿತ ರಾಮಕೃಷ್ಣರು. ನಾವು ಅವರಿಗೆ ಸುರಕ್ಷತೆ ಗಡಿಯಿಂದ ಹೊರಬರಬೇಡಿ ಎಂದು ಸಾರಿ ಹೇಳಿದ್ದೆವು, ಆದರೆ ಅವರು ನಮ್ಮ ಮಾತನ್ನು ಕೇಳಲಿಲ್ಲ. ಅವರು ಸುರಕ್ಷತೆ ಗಡಿಯಿಂದ ಆಚೆ ಬಂದರು. ಮಹಾರಾಜರೇ ನೋಡಿ, ಪಿಶಾಚಿ ನಿವಾರಣ ಮಹಾಯಜ್ಞ ಒಂದೇ ಉಪಾಯ. ನಮಗೆ ಕೇವಲ ಗುರುಗಳೇ, ನೀವು ಶಾಂತರಾಗಿ. ಕಾಲ ಭೈರವರೇ, ನೀವು ಇನ್ನೊಂದು ಅನುಷ್ಠಾನಕ್ಕೆ ಸಿದ್ಧ ಮಾಡಿಕೊಳ್ಳಿ. ನಾವು ಸಿದ್ಧರಿದ್ದೇವೆ ಮಹಾರಾಜರೇ. ನೀವು ನಿಮ್ಮ ಅಪ್ಪಣೆ ನೀಡಿ. ನಾವು ಇಂದು ರಾತ್ರಿ ಅನುಷ್ಠಾನವನ್ನು ಪ್ರಾರಂಭಿಸುತ್ತೇವೆ. ಇಂದು ರಾತ್ರಿಯಲ್ಲ, 2 ದಿನಗಳ ನಂತರ. 2 ದಿನದ ನಂತರ ನೀವು ನನಗೆ ಕೇವಲ 2 ದಿನಗಳ ಕಾಲಾವಕಾಶ 2 ನೀಡಿ. ದಿನಗಳಲ್ಲಿ ಏನಾಗುವುದು? ನಿಮಗೆ ತಿಳಿದು ಬರುವುದು ಮಹಾರಾಜರೇ. 2 ದಿನಗಳ ಕಾಲ ನಿರೀಕ್ಷೆ ಮಾಡಿ.